ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನವರಿ ತಿಂಗಳಲ್ಲಿ ಒಂದು ಉಳ್ಳಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೊಟ್ಟಿಗಾರ ವ್ಯವಸಾಯನ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ಡೇ ಟೈಮಲ್ಲಿ ಒಂದು ಡಕ್ಯಾತಿ ರಿಪೋರ್ಟ್ ಆಗಿತ್ತು. ಡಕ್ಯಾತಿಯಲ್ಲಿ ಸುಮಾರು 18.5 kg ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಕಳ್ತನ ಆಯಿತು. ಆ ಸಂದರ್ಭದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಅವರು ಸಾಕಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ನಂತರ ಈ ಕೇಸ್ದು ಪ್ರೋಗ್ರೆಸ್ ಮಾಡಿ ನಿನ್ನೆ 2 ದಿವಸದಲ್ಲಿ ನಾವು ಈ ಕೇಸ್ದು ಮೇನ್ ಕಾನ್ಸ್ಪಿರೇಟರ್ ಭಾಸ್ಕರ್ ಬೆಲ್ಚಪಾಡ್ ಮತ್ತು ಸ್ಥಳೀಯ ಅವ್ರಿಗೆ ಯಾರು ಬಾತ್ಮೀದಾರಿದ್ರು ಕರೀಮ್ ನಜೀರ್ ಅಂತವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸ್ದು ಫರ್ದರ್ ಪ್ರೋಗ್ರೆಸ್ ಹೇಗಿದೆ ದಟ್ ಭಾಸ್ಕರ್ ಬೆಲ್ಚಪಾಡ್ ಇವರು ವಯಸ್ಸು ಸುಮಾರು 69 ವರ್ಷ, ಮೂಲತಃ ಸುಮಾರು ಒಂದು 2 ಡೆಕೆಡ್ಸ್ 25 ವರ್ಷದಿಂದ ಅವರು ಮುಂಬೈಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಮೂಲತಃ ಇವರು ವಿಟ್ಲ ಬಂಟ್ವಾಲಿಂದ 2000ಅಲ್ಲಿ ನಮ್ಮ ಮಂಗಳೂರು ಬಿಟ್ಟು ಅವರು ಮುಂಬೈ ಕಡೆ ಪ್ರಯಾಣ ಮಾಡ್ತಾರೆ. ನಂತರ ಅಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಹೋಟೆಲ್ಸ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ 2000ಅಲ್ಲಿ ಇವರು ಕ್ರೈಮ್ ವರ್ಲ್ಡಲ್ಲಿ ಎಂಟರ್ ಆಗ್ತಾರೆ. ಆ್ಯಂಡ್ ಇನ್ ಆರ್ಡರ್ ಟು ಬಿಕಮ್ ರಿಚ್ ಇವರು ಬೇರೆ ಬೇರೆ ಸಣ್ಣ ಪುಟ್ಟ ಕ್ರೈಮ್ ಮಾಡ್ತಾರೆ. 2011ಅಲ್ಲಿ ನಮ್ಮ ಹತ್ತಿರ ಇರೋದು ಮಾಹಿತಿ ಪ್ರಕಾರ ನ್ಯೂ ಡೆಲ್ಲಿಯಲ್ಲಿ ಒಂದು ಪ್ರಿಪರೇಷನ್ ಫಾರ್ ಡಕೇತಿ ಕೇಸಲ್ಲಿ ಅವರು ಅರೆಸ್ಟ್ ಆಗ್ತಾರೆ. 3 ವರ್ಷ ಇವರು ತಿಹಾರ್ ಜೈಲಲ್ಲಿ ಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಜನ ಕ್ರಿಮಿನಲ್ ಜೊತೆಗೆ ಇವರು ಪರಿಚಯ ಆಗ್ತದೆ. ನಂತರ ವಾಪಸ್ ಇವರು ಮುಂಬೈ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಆದರೆ ಇನ್ ಆರ್ಡರ್ ಟು ಬಿಕಮ್ ಬಿಗ್ ಆ್ಯಂಡ್ ರಿಚ್ ಇವರು ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್, ಫೈನಾನ್ಸ್ ಕಂಪನಿ ಅಂಥವ್ರ ಮೇಲೆ ಇವ್ರದ್ದು ನಿಗಾಣು ಇರ್ತದೆ. ಸೊ ನಂತರ 2021ಅಲ್ಲಿ ಮುಂಬೈನ CID ಕ್ರೈಮ್ ಬ್ರಾಂಚ್ ಅವರು ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಇವ್ರ ಮೇಲೆ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಅದರಲ್ಲಿ ಒಂದು ಪಿಸ್ಟಲ್ ಇವ್ರ ಪೊಸಿಷನಲ್ಲಿ ಸಿಗ್ತದೆ. ನಂತರ ಅದೇ ರೀತಿ ಒಂದು ನೇಪಾಲಿ ಗ್ಯಾಂಗ್ ಜೊತೆಗೆ ಇಲ್ಲಿ ಉಳ್ಳಾಲಲ್ಲಿ ಒಂದು ಸೂಪರ್ ಗೋಲ್ಡ್ ಅಂತ ಶಾಪಲ್ಲಿ ಲೂಟಿ ಮಾಡಲಿಕ್ಕೆ ಇವರು ಬರುವಾಗ ನಮಗೆ ಅದು ಮಾಹಿತಿ ಸಿಗ್ತದೆ. ನೇಪಾಲಿ ಗ್ಯಾಂಗ್ ವಾಸ್ ನೋನ್ ಆಸ್ ಸಾಹಿಬ್ಗಂಜ್ ಗ್ಯಾಂಗ್. ಸೊ ಆ ಸಾಹಿಬ್ಗಂಜ್ ಗ್ಯಾಂಗ್ ಜೊತೆಗೆ ಭಾಸ್ಕರ್ ಬೆಲ್ಚಪಾಡ್ ಕೂಡ ಅರೆಸ್ಟ್ ಆಗ್ತಾರೆ 2022 ಉಳ್ಳಾಲ್ ಕೇಸಲ್ಲಿ. ನಂತರ ಅದೇ ರೀತಿ ಸೇಮ್ ಇಯರ್ ಪುಣಾಜಲ್ಲಿ ಒಂದು ಕೂಡ ಅಟೆಂಪ್ಟ್ ಟು ಡಕೇತಿದು ಒಂದು ಕೇಸ್ ದಾಖಲಾಗ್ತದೆ. ಈ ರೀತಿ ಅವರು ಸಾಕಷ್ಟು ಪ್ರಕರಣದಲ್ಲಿ ದಾಖಲಾಗಿದ್ದಾರೆ. ಆದರೆ ಯಾವತ್ತೂ ಕೇಸಲ್ಲಿ ಅವ್ರಿಗೆ ಯಾವಾಗ ಸಕ್ಸಸ್ ಸಿಗಲಿಲ್ಲ. ಆ್ಯಂಡ್ ಈಸ್ ಡಿಸೈರ್ ಟು ಬಿಕಮ್ ರಿಚ್ ವಾಸ್ ನೆವರ್ ಫುಲ್ಫಿಲ್ಡ್. ಸೊ ನಂತರ ಈ ನಡುವೆ ಇವ್ರದ್ದು ಒಂದು ಕಾಸರಗೋಡದ ಒಬ್ಬ ಮನುಷ್ಯ ಕರೀಮ್ ಜೊತೆಗೆ ಪರಿಚಯ ಆಗ್ತದೆ. ಕರೀಮ್ ಜೊತೆಗೆ ಇವರು ಕರೀಮ್ ಮುಖಾಂತರ ನಮ್ಮ ಕೋಟೆಗಾರ್ KC ರೋಡಲ್ಲಿ ಇರೋ ಒಬ್ಬ ನಾಜೀರ್ ಅಂತವ್ರ ಜೊತೆಗೆ ಪರಿಚಯ ಆಗ್ತದೆ. ಸೊ ಇವರು ಇಲ್ಲಿ ಬರ್ತಾ ಹೋಗ್ತಾಯಿದ್ರು. ಆ ನಡುವೆ ಒಂದು ದಿವಸ ಇವರು ನಜೀರ್ ಜೊತೆಗೆ ಚರ್ಚೆ ಮಾಡ್ತಾರೆ. ನನಗೆ ಲೈಫಲ್ಲಿ ಏನು ಸಿಗಲಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ, ಹೀಗೆ ನಾನು ಯಾವುದೊಂದು ದೊಡ್ಡ ಕೆಲಸ ಮಾಡಲೇಬೇಕು ಅಂತ. ಆವಾಗ ಚರ್ಚೆ ಮಾಡುವಾಗ ಇವರು ಕೋಟೆಗಾರ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾರೆ. ದ್ಯಾಟ್ ಇದರಲ್ಲಿ ನಾವು ಒಂದು ಕೈ ಹಾಕ್ಬೋದು, ಯಾಕೆಂದರೆ ಇಲ್ಲಿ ಸಾಕಷ್ಟು ಗೋಲ್ಡ್ ಎನಿ ಟೈಮ್ ಇರ್ತದೆ. ನಂತರ ಇವರು ಈ ದಿಕ್ಕದಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ. ಸೊ ಫಸ್ಟ್ ಟೈಮ್ 6 ಮಂತ್ ಬ್ಯಾಕ್, ಅರೌಂಡ್ 5.5 ಮಂತ್ ಬ್ಯಾಕ್ ಇವರು ಬಂದು ಮಾಡೂರು ಬಿರಿಯಲ್ಲಿ ಇವರು ಸಿಕ್ಕಿದಾಗ ಚರ್ಚೆ ಆಗ್ತದೆ. ನಂತರ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇನ್ನೊಮ್ಮೆ ಸರಿ ಕೂಡ ಅವರು ತಮ್ಮ ಸಹಯೋಗಿ ಜೊತೆಗೆ ಎಲ್ಲ ಬಂದು ನಜೀರ್ ಜೊತೆಗೆ ಪೂರ್ತಿ ಆ ಜಾಗದ್ದು ರ್ಯಾಕಿ ಮಾಡ್ತಾರೆ. ಎಲ್ಲಿಂದ ಎಂಟರ್ ಆಗಬೇಕು, ಎಕ್ಸಿಟ್ ಆಗಬೇಕು ಮತ್ತು ಯಾವ ಟೈಮ್ಗೆ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿಚ್ ವಾಸ್ ಗಿವನ್ ಬೈ ನಜೀರ್ ಇನ್ ದಿಸ್ ರಿಗಾರ್ಡ್ ವಾಸ್ ಬ್ಯಾಂಕಲ್ಲಿ ಎನಿ ಟೈಮ್ 20ಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ, 20 kgಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ. ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನ ಪ್ರಮಾಣದಲ್ಲಿದೆ, ಸುಮಾರು ಒಂದು 4-5 ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಸೊ ಅದರಿಂದ ಅವ್ರದ್ದು ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು. ನಂತರ ಈಗ ಸ್ಥಳೀಯ ಎಲ್ಲರಿಗೂ ಗೊತ್ತಿದೆ ದಟ್ KC ರೋಡ್, ಆ ರೋಡ್ ತುಂಬ ಬ್ಯುಸಿ ರೋಡ್. ನಾರ್ಮಲ್ ಡೇಸಲ್ಲಿ ಅಲ್ಲಿ ಅಂಥ ಕ್ರೈಮ್ ಮಾಡೋದು ಸಾಧ್ಯತೆ ಇಲ್ಲ. ಸೊ ಆವಾಗ ಅವರು ಸಜೆಸ್ಟ್ ಮಾಡ್ತಾರೆ ಫ್ರೈಡೇ ಪ್ರೇಯರ್ ಟೈಮಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ. ಆ್ಯಂಡ್ ಆರಾಮವಾಗಿ ಆ ನಡುವೆ ಅರ್ಧ ಗಂಟೆ ನಡುವೆಯಲ್ಲಿ ಅವರು ಕ್ರೈಮ್ ಮಾಡ್ಬೋದು ಅಂತ. ಸೊ ಆಗ ಅವರು ಎಲ್ಲ ಇಬ್ಬರು ಸೇರಿ ಈ ಪ್ಲ್ಯಾನ್ ಮಾಡ್ತಾರೆ. ನಂತರ ಭಾಸ್ಕರ್ ಈ ಕೆಲಸ ಮುರುಗುಂಡಿ ಥೇವರ್ಗೆ ಹಚ್ತಾರೆ. ಸೊ ಮುರುಗುಂಡಿ ಥೇವರ್ಗೆ ಅವರು ಯಾವತ್ತೂ ಶಶಿ ಥೇವರ್ ಅಂತ ಹೆಸರಿಂದ ಮಾತಾಡ್ತಾಯಿದ್ರು. ಯಾವತ್ತು ಅವ್ರಿಗೆ ಒಳ್ಳೆಯ ತಮ್ಮ ಒರಿಜಿನಲ್ ಹೆಸರು ಹೇಳಲಿಲ್ಲ. ಸೊ ವಾಟ್ ಮುರುಗುಂಡಿ ಥೇವರ್ ನ್ಯೂ ದ್ಯಾಟ್ he is talking to some Tamilian, his name is ಶಶಿ ಥೇವರ್ ಅಂತ.
ಸೊ ಹಾಗಾಗಿ ಅವರು ಶಶಿ ತೇವರ್ ಅಂತ ಇಂಪ್ರೆಷನ್ನಲ್ಲಿ ಅವ್ರ ಜೊತೆಗೆ ಬಂದು ಸ್ಥಳದ ರೆಕ್ಕಿ ಮಾಡಿದ್ದಾರೆ ತಮ್ಮ ಫ್ರೆಂಡ್ಸ್ ಜೊತೆಗೆ. ಸೊ ಈ ಕೇಸ್ದು ಈಗ ಇಲ್ಲಿವರೆಗೆ ನಾವು ಮೇನ್ ಕಾನ್ಸ್ಪಿರೇಟರ್ ಲೋಕಲ್ ಅವ್ರದ್ದು ಪಾರ್ಟ್ನರ್ ಜೊತೆಗೆ ಎಕ್ಸಿಕ್ಯೂಟಿಷನ್ ಟೀಮಲ್ಲಿ 3 ಜನ ಯಾರಿದ್ದರು ಮತ್ತು ಅವ್ರ ಫಾದರ್ ಸೇರಿ ಒಂದು 6 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಈ ಕೇಸಲ್ಲಿ ಆ ಬ್ಯಾಂಕಲ್ಲಿ ನುಗ್ಗಿ ಎಕ್ಸಿಕ್ಯೂಟ್ ಮಾಡೋ ಇನ್ನೂ 2 ಮಂದಿಯನ್ನು ಅರೆಸ್ಟ್ ಆಗೋದು ಬಾಕಿ ಇದೆ. ಸೊ ದಟ್ ಅವರ್ ಟೀಮ್ಸ್ ಆರ್ ವರ್ಕಿಂಗ್ ಆನ್ ದಟ್. ಸರ್, ಬ್ಯಾಂಕ್ ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಸೈರನ್ ರಾತ್ರಿಗೆ ಆನ್ ಆಗುತ್ತೆ, CCTV ಹಾಳಾಗಿದೆ, ಆ ದಿನ ಕೆಲಸದವ್ರು ಬರ್ತಾರೆ, ಅದು ಇನ್ಫಾರ್ಮೇಷನ್ ಬ್ಯಾಂಕ್ನವ್ರು ಯಾರಾದರೂ ಕೊಟ್ಟಿರ್ತಾರೆ. ಸೊ ಫಸ್ಟ್ ಅವರ್ ಕಾನ್ಸಂಟ್ರೇಷನ್ ವಾಸ್ ಆನ್ ಭಾಸ್ಕರ್ ಬೆಲ್ಚಪಾಡ್. ಯಾಕೆಂದರೆ ಅವ್ರ ಮುಖಾಂತರ ಇಲ್ಲಿ ಈಗ ಸ್ಥಳೀಯ ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಹೇಗೆ ಇದೇ ಜಾಗಕ್ಕೆ ಬರಬೇಕು, ಇದೇ ಟೈಮ್ಗೆ ಬರಬೇಕು ಅಂತ ಯಾರು ಹೇಳಿದ್ದಾರೆ ನಮಗೆ. ಈಗ ಫಸ್ಟ್ ಲೀಡ್ ಸಿಕ್ಕಿದೆ ನಜೀರ್ ಮುಖಾಂತರ. ನಜೀರ್ದು ಪ್ರಾಬ್ಲಮ್ ಈಸ್ ದ್ಯಾಟ್ ಹೀ 65 year old ಆ್ಯಂಡ್ ಈಸ್ ಸಿಕ್. ಮನೆಯಲ್ಲಿ ಹೆಂಡತಿ ಮಾತಾ ಇದ್ದಾರೆ, 2 ಮಕ್ಕಳು ದುಬೈಲಿ ವಾಸ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ನಾವು ಅವ್ರಿಗೆ ಇದು ಇಂಟರೋಗೇಷನ್ದಲ್ಲಿ ವೆದರ್ ಎನಿ ಇನ್ಸೈಡರ್ ಫ್ರಮ್ ದ ಬ್ಯಾಂಕ್ ವಾಸ್ ಇನ್ವಾಲ್ವ್ಡ್, ಅವರು ಈ ಎಕ್ಸಾಕ್ಟ್ ಮಾಹಿತಿ ಅವರಿಗೆ ಹೇಗೆ ಇತ್ತು, ವೆದರ್ ಹಿ ವಾಸ್ ಅ ಕಸ್ಟಮರ್ ಆಫ್ ದಿಸ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಇನ್ಸೈಡ್ ಬ್ಯಾಂಕಿಂದ ಏನಾದರೂ ಮಾಹಿತಿ ಸಿಕ್ಕಿದೆ, ಅದರ ಬಗ್ಗೆ ನಾವು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಕೇಳ್ತೀವಿ. ಈಗ ಈ ಭಾಸ್ಕರ್ ಬೆಲ್ಚರ್ ಮತ್ತು ಮುರುಗಂಟಿ ಇವರು ಕಾಂಟ್ಯಾಕ್ಟ್ ಇರುತ್ತೆ ಮುಂಬೈ ಸಿದ್ದೆ ದಿಸ್ ಗ್ಯಾಂಗ್ ಭಾಸ್ಕರ್ ವಾಟ್ ಹಿ ಡಿಡ್, ಅವ್ರು ಯಾವತ್ತೂ ಸೇಮ್ ಗ್ಯಾಂಗ್ಗೆ ರಿಪೀಟ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ಸಾಹಿಬ್ಗಂಜ್ ಗ್ಯಾಂಗ್ ನೇಪಾಳಿ ಹುಡುಗರಿಗೆ ಬಳಕೆ ಮಾಡಿದ್ದಾರೆ. ಈಗ ಅವ್ರದ್ದು ಅಲ್ಲಿ ಮುರುಗಂಟಿ ತೇವ್ರ ಜೊತೆ ಪರಿಚಯ ಇತ್ತು, ಯಾಕೆಂದರೆ ಅವರು ಕೂಡ ಸಾಕಷ್ಟು ಸತಿ ಜೈಲಲ್ಲಿ ವಾಸ ಮಾಡಿದ್ದಾರೆ. ಆವಾಗ ಜೈಲಲ್ಲಿ ಅಥವಾ ಔಟ್ಸೈಡ್ ಅಂತ ಕಾಮನ್ ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ಈ ಸತಿ ಅವರು ಮುರುಗಂಟಿ ತೇವ್ರಿಗೆ ಈ ಕ್ರೈಮ್ಗೆ ಬಳಕೆ ಮಾಡಿದ್ದಾರೆ. ಥ್ಯಾಂಕ್ ಯು. ಎವ್ರಿ ಒನ್ ಎಸ್ಕೇಪ್ಡ್ ಆ್ಯಸ್ ಪರ್ ದ ಒರಿಜಿನಲ್ ಪ್ಲಾನ್. ಸೊ ಎಲ್ಲರೂ ಐದರ್ ತಮಿಳ್ನಾಡು ಆರ್ ಮುಂಬೈ ಕಡೆ ಬೇರೆ ಬೇರೆ ರೂಟ್ ಮುಖಾಂತರ ಎಸ್ಕೇಪ್ ಆಗಿದೆ. ಸೊ ಇನ್ಫ್ಯಾಕ್ಟ್ ಇನ್ ದ ಲಾಸ್ಟ್ ಮಂತ್ ಭಾಸ್ಕರ್ದು ನಾವು ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡುವಾಗ ಅವನು ಇಲ್ಲಿಂದ ಮೊದಲೇ ಮುಂಬೈಯಿಂದ ಗುಜರಾತ್ ಆ್ಯಂಡ್ ಗುಜರಾತಿಂದ ತಮಿಳ್ನಾಡು, ಆಮೇಲೆ ಮತ್ತೆ ಇವರು ತಮಿಳ್ನಾಡುವಿಂದ ಮುಂಬೈ ಹೋಗೋದು ಪ್ಲಾನ್ ಇತ್ತು. ಮಧ್ಯದಲ್ಲಿ ಸಾಕಷ್ಟು ಇವರು ಮೊಬೈಲ್ ಸಿಮ್ ಎಲ್ಲ ಬದಲಾವಣೆ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಯಿತು ದಟ್ ಇನ್ಫ್ಯಾಕ್ಟ್ ದೇ ವುಡ್ ಹ್ಯಾವ್ ಎಕ್ಸಿಕ್ಯೂಟೆಡ್ ಒನ್ ಮೋರ್ ಡಕ್ಯಾತಿ ಇನ್ ಗುಜರಾತ್, ಸೂರತ್. Had their one associate Babu, who is from Kutch, was not arrested by the Kutch police in Organised Crime Act. ಯಾಕೆಂದರೆ ನಜೀರ್ ರೀತಿ ಅಲ್ಲಿ ಬಾಬುಗೆ ಅವರು ಒಂದು ಆ್ಯಸ್ ಎ ಲೋಕಲ್ ಕೋಆರ್ಡಿನೇಟರ್ ಇಟ್ಕೊಂಡಿದ್ರು ಗುಜರಾತಲ್ಲಿ. ಆ್ಯಂಡ್ ದೇ ವಾಂಟೆಡ್ ಟು ಡೂ ದ ಗೋಲ್ಡ್ ಹೈಸ್ಟ್ ಇನ್ ಒನ್ ಆಫ್ ದ ಗೋಲ್ಡ್ ಶಾಪ್ ಆಫ್ ಸೂರತ್. ಬಟ್ ಅನ್ಫಾರ್ಚುನೇಟ್ಲಿ ಆ ಮಧ್ಯದಲ್ಲಿ ಲೋಕಲ್ ಕೋಆರ್ಡಿನೇಟರ್ ಅರೆಸ್ಟ್ ಆಯಿತು ಆ್ಯಂಡ್ ದಟ್ ಇವೆಂಟ್ ವಾಸ್ ಅವರ್ಟೆಡ್.